ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊದಲಿಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ಒಂದು ರೆಸಿಪಿ ಏನಂತ ಹೇಳಿದ್ರೆ, ನೀವು ಆಗಲೇ ತಮ್ಲೈನಲ್ಲಿ ನೋಡಿರ್ತೀರ, ಒಂದು ಒಳ್ಳೆ ಸ್ನ್ಯಾಕ್ಸ್ನ ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನ್ಯಾಕ್ಸ್ ಅಂದರೆ ಈ ಬಾಳೆಕಾಯಲ್ಲಿ ಬಜ್ಜಿ ಮಾಡ್ತಾರೆ, ಬೋಂಡ ಮಾಡ್ತಾರೆ, ಮತ್ತು ಇನ್ನಿತರ ಪಲ್ಯ, ಆಮೇಲೆ ಇನ್ನಿತರ ರೆಸಿಪೀಸ್ನ ಇದರಲ್ಲಿ ಮಾಡ್ತಾರೆ. ಸೊ ನಾನಿವತ್ತು ಒಂದು ಒಳ್ಳೆ ಸ್ನ್ಯಾಕ್ಸ್ನ ಈವ್ನಿಂಗ್ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ಸಂಡೇ ಟೈಮ್ ಆಗಿರ್ಬೋದು, ಸೊ ಎನಿ ಟೈಮು ಸಂಜೆ ಟೈಮು ನಾವು ಟೀ ಜೊತೆಗೆ ಸ್ನ್ಯಾಕ್ಸ್ನ ಮಾಡಿಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಬನ್ನಿ, ಈ ಒಂದು ಬಾಳೆಕಾಯಲ್ಲಿ ಯಾವ ರೀತಿ ನಾನು ಒಂದು ಒಳ್ಳೆ ಟೇಸ್ಟ್ ಇರುವಂಥ ಸ್ನ್ಯಾಕ್ಸ್ನ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ 2 ಬಾಳೆಕಾಯಿನ ನಾನು ತೊಗೊಂಡಿದ್ದೀನಿ, ದೊಡ್ಡದಾಗಿದೆ. ಸೊ ಅದು ಇವಾಗ ತೊಳೆದು ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ನಾನು ಇವಾಗ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊತೀನಿ. ಸೊ ಇದನ್ನು ಫಸ್ಟಿಗೆ ಈ ರೀತಿಯಾಗಿ ತಗೊಂಡ್ಬಿಡ್ತೀನಿ. ತೆಗೆದುಬಿಟ್ಟು ಈ ನಾರನ್ನೆಲ್ಲ ನೀಟಾಗಿ ತೆಗೆದುಬಿಡಿ. ಈ ರೀತಿಯಾಗಿ ತೆಗಿಬೇಕು ಕ್ಲೀನಾಗೆ. ಈ ರೀತಿಯಾಗಿ ಸಿಪ್ಪೆನೆಲ್ಲ ತಗೊಂಬಿಡಿ. ಈ ಸಿಪ್ಪೆನ ತೆಗಿಯೋದು ಬರುತ್ತಲ್ವ, ಸೊ ಅದರಿಂದನೂ ಕೂಡ ಹೀಗೆ ತಕ್ಕೋಬೋದು, ಆರಾಮಾಗಿ ಈಸಿಯಾಗಿ ಬರುತ್ತೆ. ಹೀಗೆ ಕಟ್ ಮಾಡ್ಕೊಳ್ಳಿ ಈ ರೀತಿ. ಈ ರೀತಿ ಸ್ವಲ್ಪ ತೆಳುಗೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿ ಇವಾಗ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ನಾನು ನೀಟಾಗಿ ವಾಶ್ ಮಾಡಿ ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊಂಡಿದ್ದೀನಿ. ಸೊ ಕಲಿಸ್ಲಿಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ. ಸೊ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ಹೇಳಿದ್ರೆ, ಸೊ ಮೊದಲಿಗೆ ಉಪ್ಪನ್ನ ಹಾಕ್ತಾಯಿದ್ದೀನಿ. ಹೀಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಅರಿಶಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅರಿಶಿನ ಈ ರೀತಿಯಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೂಡ ಸೊ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಕೂಡ ಇರುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಆವಾಗ ನಿಮಗೆ ಅನಿಸುತ್ತೆ ಸ್ನ್ಯಾಕ್ಸ್ ಒಂದು ಸಖತ್ತಾಗಿತ್ತು ಅಂತೇಳಿ. ಸೊ ಮೊದಲಿಗೆ ಇಷ್ಟೊತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸಬ್ರು ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತೇಳಿ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಇದಕ್ಕೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಂಬ ಖಾರ ಇದ್ದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ನ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ. ಹೀಗೆ ಒಂದೊಂದಾಗಿ ಹಾಕ್ಕೊಂಡು ಈ ರೀತಿ ಕಲಿಸೋದ್ರಿಂದ ತುಂಬಾ ಟೇಸ್ಟ್ ಕೂಡ ಕೊಡುತ್ತೆ. ಒಟ್ಟಿಗೆ ಹಾಕೊಳ್ಳಿಕ್ಕೆ ಹೋಗಬೇಡಿ. ಸೊ ಇದಕ್ಕೆ ನಾನಿವಾಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟು ನಾನು ಇದಕ್ಕೆ ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಚಿರೋಟಿ ರವೆ ಒಂದು 2-3 ಸ್ಪೂನ್ ಆಗೋವಷ್ಟು ಸೇರಿಸಿದ್ದೀನಿ. 2 ಬಾಳೆಕಾಯಿಗೆ ಚಿರೋಟಿ ರವೆ ಒಂದು 2-3 ಸ್ಪೂನ್ ಆಗೋವಷ್ಟು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೈಮು.
ಸೊ ನೆಕ್ಸ್ಟ್ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು 1 ಪ್ಯಾಕೆಟು ಕಬಾಬ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಕಬಾಬ್ ಪೌಡ್ರು ಯಾವುದಾದ್ರೂ ಸರಿ, ಸೊ ಇಂಥದ್ದೇ ಅಂತ ಏನಿಲ್ಲ, ಯಾವುದಾದ್ರೂ ಸರಿ. ಈಗ ಎಷ್ಟೊಂದು ಬ್ರ್ಯಾಂಡರ್ಸ್ಗಳು ಇದ್ದಾವೆ, ಬ್ರ್ಯಾಂಡೆಡ್ಗಳು. ಸೊ ಅದನ್ನು ಯಾವುದಾದ್ರೂ ಕೂಡ ನೀವು ತಂದು ಈ ರೀತಿಯಾಗಿ ಮಾಡ್ಕೋಬೋದು. ಸೊ ಕಾರ್ನ್ಫ್ಲೋರ್ ಹಾಕಿದ್ರಿ, ಕಬಾಬ್ ಪೌಡ್ರ್ ಏನಕ್ಕೆ ಮತ್ತೆ ಅಂತ ಕೇಳ್ತಾ ಇದ್ದೀರಲ್ವ. ಸೊ ಟೇಸ್ಟ್ ನೋಡಿ, ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಈ ಥರ ಮಾಡಿ ನೋಡಿ, ನೀವು ಸಖತ್ತಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದು ಒಂದು 15 ಮಿನಿಟ್ಸ್ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ. ಸೊ ಹಾಗೇ ಇಟ್ಬಿಡ್ತೀನಿ, ಇಲ್ಲ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು. ನಾನು ಫ್ರಿಜ್ಜಲ್ಲಿಟ್ಟು ಆಮೇಲೆ ತೆಗಿತೀನಿ ಒಂದು 15 ಮಿನಿಟ್ಸ್ ಬಿಟ್ಟು. ಇಲ್ಲಿ ನೋಡಿ, ಇವಾಗ ಒಂದು 15 ಮಿನಿಟ್ಸ್ ನಾನು ಇದನ್ನು ಫ್ರಿಜ್ನಲ್ಲಿ ಇಟ್ಬಿಟ್ಟು ತೆಗೆದಿರೋ ಅಂಥದ್ದು. ಸೊ ಇದನ್ನು ಇವಾಗ ಫ್ರೈ ಮಾಡೋಣ. ಒಂದು ಹಂಚು ಮೇಲೆ ನಾನು ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ. ಸೊ ಎಷ್ಟು ಆಯಿಲ್ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನಾವು ಏನು ಫಿಶ್ ಫ್ರೈ ಮಾಡ್ತೀವಲ್ವ, ಸೇಮ್ ಅದೇ ಥರನೇ ಮೆಥಡಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಇದು ಚೆನ್ನಾಗಿ ಕಾಯಲಿ. ಇವಾಗ ನೋಡಿ, ಇವಾಗ ಆಯಿಲು ಚೆನ್ನಾಗಿ ಕಾದಿದೆ. ಸೊ ಇದನ್ನು ನಾನು ಒಂದೊಂದಾಗಿ ತೆಗೆದುಬಿಟ್ಟು ಹಾಕ್ತೀನಿ. ಸೊ ಈ ಥರ ಒಂದೊಂದಾಗೆ ಫ್ರೈ ಮಾಡಿ ತೆಗಿರಿ. ತುಂಬಾ ಟೇಸ್ಟಾಗಿರುತ್ತೆ, ತುಂಬ ರುಚಿಕರವಾಗೂ ಕೂಡ ಇರುತ್ತೆ. ಸೊ ಸಂಜೆ ಟೈಮು ಟೀ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ರೀತಿಯಾಗಿ ಕೂಡ ನಾವು ತಿನ್ನೋವಂಥದ್ದು. ಸೊ ಬಾಳೆಕಾಯಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬಾ ರುಚಿಕರವಾಗಿ ಕೂಡ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಆಗ ನೀವೇ ಹೇಳ್ತೀರಾ, ಒಂದು ಒಳ್ಳೆ ಅದ್ಭುತವಾದಂತಹ ರೆಸಿಪೀಸ್ನ ಹೇಳಿಕೊಟ್ರಿ ಅಂತೇಳಿ. ಸೊ ನಾವು ಕೆಲವೊಮ್ಮೆ ಮಾಡಿಕೊಂಡು ಮನೇಲಿ ಆವಾಗ ಸಂಜೆ ಟೈಮ್ ತಿಂತಾ ಇರ್ತೀವಿ. ಸೊ ಈ ರೀತಿಯಾಗಿ ಮತ್ತೆ ಇದನ್ನು ಎಲ್ಲದನ್ನು ನಾನು ಉಲ್ಟಾ ಹಾಕಿದ್ದೀನಿ. ಸೊ ಇದು ಇವಾಗ ಆಗಿದೆ, ಕಂಪ್ಲೀಟಾಗಿ ತೆಗೆದುಬಿಡ್ತೀನಿ. ಕಡಿಮೆ ಸೊ ನೋಡಿದ್ರಲ್ವಾ, ಬಾಳೆಕಾಯಿ ಸ್ನ್ಯಾಕ್ಸು ತುಂಬಾ ಟೇಸ್ಟಾಗಿ ತುಂಬ ರುಚಿಕರವಾಗಿ ರೆಡಿ ಆಯಿತು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಮುಂದಿನ ಒಂದು ವ್ಲಾಗಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.